ಹಲೋ ಎವ್ರಿವನ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಕ್ಲೌಡ್ ಕಿಚನ್ ವ್ಲಾಗ್ ಆಗಿರುತ್ತೆ. ಇವತ್ತಿನ ನಮ್ಮ ಕ್ಲೌಡ್ ಕಿಚನ್ ವ್ಯಾಪಾರವನ್ನು ನಾವು ಹೇಗೆ ಮಾಡಿದ್ವಿ, ಹೇಗೆ ವ್ಯಾಪಾರಕ್ಕೆ ಬೇಕಾಗಿರುವ ತಿಂಡಿಗಳನ್ನು ಇಡ್ಲಿ, ದೋಸೆ, ಸಾಂಬಾರ್, ಚಟ್ನಿ, ಆಲೂಗಡ್ಡೆ ಪಲ್ಯ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ, ಅದನ್ನೆಲ್ಲ ತೋರಿಸುತ್ತಾ ಕೆಲವಷ್ಟು ಮನದಾಳದ ಮಾತುಗಳನ್ನು ಶೇರ್ ಮಾಡ್ಕೊತೀನಿ. ಅದ್ರ ಜೊತೆಗೇನೆ ಆಫ್ ಕ್ಯಾಮರಾ ನನ್ನ ಗಂಡ ಮತ್ತು ನನ್ನ ಮಧ್ಯೆ ಆದ ಜಗಳದ ರಹಸ್ಯದ ಬಗ್ಗೆನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ, ಸ್ಕಿಪ್ ಮಾಡ್ದಿರ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ವ್ಯಾಪಾರಕ್ಕೆ ಬೇಕಾಗಿರುವ ಅಡುಗೆಗಳನ್ನು ಪ್ರಿಪೇರ್ ಮಾಡಿಕೊಳ್ಳಲು ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಕೆಲಸ ಮಾಡಬೇಕಾಗಿ ಬರುತ್ತೆ. ಬಟ್ ಚಳಿಗಾಲ ಶುರು ಆಗಿಬಿಟ್ಟಿದೆ. ಬೆಳಿಗ್ಗೆ ಎದ್ದೇಳೋದಕ್ಕೆ ಮನಸ್ಸೇ ಬರೋದಿಲ್ಲ. ಬಟ್ ಮನಸ್ಸು ಇಲ್ಲದೆ ಇದ್ರೂ ಸಹ ಎದ್ದು ಎಲ್ಲ ಕೆಲಸ ಮಾಡಬೇಕಾಗಿ ಬರುತ್ತೆ. ಕೆಲಸ ಮಾಡಿದ್ರೇ ಆನ್ ಟೈಮ್ ಫುಡ್ ಪ್ರಿಪೇರ್ ಮಾಡಿಬಿಟ್ಟು ಆನ್ ಟೈಮ್ ಕಸ್ಟಮರ್ಸ್ಗೆ ಫುಡ್ಡನ್ನು ಸರ್ವ್ ಮಾಡೋದಕ್ಕೆ ಸಾಧ್ಯ ಆಗೋದು. ಬಟ್ ಇವತ್ತು ಏನಾಯಿತು ಗೊತ್ತಾ, ನಮ್ಮ ಯಜಮಾನ್ರು ಲೇಟಾಗಿ ಎದ್ದರು. ಲೇಟ್ ಅಂದರೆ 6:30ಗೆ ಎದ್ದರು. 6:30ಗೆ ಎದ್ಬಿಟ್ಟು ಅವರು ಫ್ರೆಶ್ ಅಪ್ ಆಗಿ ತರಕಾರಿಗಳನ್ನ ಕಟ್ ಮಾಡೋದು ಸ್ವಲ್ಪ ಲೇಟ್ ಮಾಡಿದ್ರು. ನಾನು ರಾತ್ರಿನೇ ಮಲಗೋದಕ್ಕಿಂತ ಮುಂಚೆ ಅವ್ರಿಗೆ ಹೇಳಿದ್ದೆ, ಪ್ರೀ ಆರ್ಡರ್ಸ್ನ ತಗೋಬೇಡಿ, ಮೊದಲು ನಾವು ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಂಡ್ಮೇಲೆ ನಂತರ ಕಸ್ಟಮರ್ಸ್ಗೆ ಮೆಸೇಜ್ ಮಾಡಿ ಆರ್ಡರ್ಸ್ನ ತಗೋಬೋದು ನಾಳೆ ಬೆಳಿಗ್ಗೆ. ಇವಾಗಲೇ ನೀವು ಪ್ರೀ ಆರ್ಡರ್ಸ್ನ ತಗೊಳ್ಬೇಡಿ ಅಂತ ಹೇಳಿದ್ದೆ. ಬಟ್ ನಮ್ಮ ಯಜಮಾನ್ರು ಬಿಡ್ತಾರಾ, ಅವ್ರಿಗೆ ದುಡ್ಡು ಬೇಕು, ಸಂಪಾದನೆ ಮಾಡಬೇಕು. ಸೊ ರಾತ್ರಿನೇ ಎಲ್ಲ ಕಸ್ಟಮರ್ಸ್ಗೂ ಮೆಸೇಜ್ ಮಾಡಿಬಿಟ್ಟಿದ್ರು. ಸೊ ಪ್ರೀ ಆರ್ಡರ್ಸ್ ಬಂದುಬಿಟ್ಟಿತ್ತು. ಬೆಳಗ್ಗೆ 9 ಗಂಟೆಗೆ ಒಂದು ಆರ್ಡರು, 9:30ಗೆ, 10 ಗಂಟೆಗೆ, 12:30ಗೆ ಆ ರೀತಿಯ ಆರ್ಡರ್ಸು ಈ ಒಂದು ಟೈಮ್ ಫ್ರೇಮಲ್ಲಿ ಬಂದಿತ್ತು. ಸೊ 9 ಗಂಟೆಗೆ ಆರ್ಡರ್ ಸರ್ವ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ತಕ್ಕಂಗೆ ನಾವು ಬೆಳಗ್ಗೆ ಎದ್ಬಿಟ್ಟು ಎಲ್ಲನೂ ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ಬಟ್ ನಮ್ಮ ಯಜಮಾನ್ರು ನಾನು ಹೇಳ್ದಂಗೆ ಲೇಟಾಗಿ ಎದ್ದರು. 7 ಗಂಟೆಗೆ ಕುತ್ಕೊಂಡು ತರಕಾರಿಗಳನ್ನ ಕಟ್ ಮಾಡ್ತಿದ್ರು. ಅದಕ್ಕೆ ನನಗೆ ಕೋಪ ಬಂತು. ಇಷ್ಟು ಆರಾಮಾಗಿ ಕುತ್ಕೊಂಡು ತರಕಾರಿಗಳನ್ನ ಕಟ್ ಮಾಡ್ತಾ ಇದ್ರೆ 8 ಗಂಟೆ ಒಳಗಡೆ ನಾನು ಹೇಗೆ ಸಾಂಬಾರ್ ಪ್ರಿಪೇರ್ ಮಾಡಲಿ? ಸಾಂಬಾರ್ ಪ್ರಿಪೇರ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ, ಸ್ವಲ್ಪ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿ ನಾನು ನಮ್ಮ ಯಜಮಾನ್ರ ಮೇಲೆ ರೇಗಾಡಿದೆ. ಸೊ ಅದಕ್ಕೆ ಅವರೂ ಸಹ ಉತ್ತರ ಕೊಟ್ಟರು. ನೀನು ಎದ್ಬಿಟ್ಟು ಕಟ್ ಮಾಡಬೇಕಾಗಿತ್ತು, ನಾನು ಎದ್ದಿಲ್ಲ ಅಂದರೆ ನೀನೇ ಮಾಡಬೇಕಾಗಿತ್ತು, ಹಾಗೆ ಹಿಂಗೆ ಅಂತ ಆರ್ಗ್ಯುಮೆಂಟ್ ಆಯಿತು. ಆ್ಯಕ್ಚುಲಿ ನಮ್ಮ ಯಜಮಾನ್ರು ಬರೀ ತರಕಾರಿಗಳನ್ನ ಕಟ್ ಮಾಡಿ ಕೊಡ್ತಾರೆ. ಅದನ್ನು ಬಿಟ್ಬಿಟ್ಟು ಬೇರೆ ಮಿಕ್ಕಿರೋ ಕೆಲಸವೆಲ್ಲನೂ ನಾನೇ ಕಿಚನಲ್ಲಿ ಮಾಡೋದು. ಲೇಟಾಗಿ ಎದ್ಬಿಟ್ಟು ಕೆಲಸನ ಶುರು ಮಾಡಿದಾಗ ತುಂಬ ಸ್ಟ್ರೆಸ್ಫುಲ್ಲಾಗಿ ಫೀಲ್ ಆಗ್ತೀವಿ. ಅದೇ ಬೇಗನೆ ಎದ್ಬಿಟ್ಟು ಕೆಲಸ ಮಾಡುವಾಗ ಅಷ್ಟೇನು ಸ್ಟ್ರೆಸ್ಫುಲ್ ಅನಿಸಲ್ಲ. ಆರಾಮಾಗಿ ಟೈಮ್ ಪೀರಿಯಡ್ ಒಳಗಡೆನೆ ನಾವೆಲ್ಲನೂ ಮಾಡಿ ಮುಗಿಸ್ಕೊತೀವಿ. ಸೊ ಆ ಸ್ಟ್ರೆಸ್ನ ಫೀಲ್ ಮಾಡ್ತಾನೆ ಇವತ್ತು ನಾನು ಕಿಚನಲ್ಲಿ ಕೆಲಸ ಮಾಡಿದೆ. ಯಾಕೆಂದರೆ ಅವ್ರು ಆರ್ಡರ್ಸ್ ತಗೊಂಡು ಬಿಡ್ತಾರೆ. ಆರ್ಡರ್ಸ್ ತಕ್ಕಂಗೆ ಎಲ್ಲ ಪ್ರಿಪ್ರೇಷನ್ ಮಾಡೋದು ನನ್ನ ಕೈಯಲ್ಲಿದೆ. ಸೊ ಅದಕ್ಕೆ ಒಂಥರ ಭಯ ಆಗುತ್ತೆ. ಇಡ್ಲೀಸ್ ಪ್ರಿಪೇರೂ ಸಹ ನಾನು ಮೊದಲೇ ಮಾಡಿ ಇಟ್ಕೊಂಡು ಬಿಡ್ತೀನಿ. ಯಾಕಂದರೆ ಇಡ್ಲೀಸ್ನ ಬಿಸಿಯಾಗಿ ಮಾಡಿದ ತಕ್ಷಣನೇ ತೆಗೆಯೋದಕ್ಕೆ ಆಗಲ್ಲ. ಸೊ ಇಡ್ಲೀಸ್ ಒಂದು 15-20 ಮಿನಿಟ್ಸ್ ಮುಂಚೆನೇ ಮಾಡಿ ಇಟ್ಬಿಟ್ರೆ ಆರಾಮಾಗಿ ಅದಾಗದೇ ಬಂದ್ಬಿಡುತ್ತೆ. ಈಸಿಯಾಗಿ ತೆಗೆದು ಬಿಡ್ಬೋದು. ನಾವಿಬ್ರು ಜಗಳ ಮಾಡ್ದಾಗ್ಲೆಲ್ಲನೂ ನಮ್ಮ ಯಜಮಾನ್ರು ಈ ಒಂದು ಟ್ರಿಕ್ನ ಫಾಲೋ ಮಾಡ್ತಾರೆ ಫ್ರೆಂಡ್ಸ್. ಒಂದು ಅರ್ಧ ಗಂಟೆ 45 ಮಿನಿಟ್ಸ್ವರೆಗೂ ಸುಮ್ಮನೆ ಕುತ್ಕೊಳ್ಳೋದು. ಅದಾದ ನಂತರ ಬಂದುಬಿಟ್ಟು ಹಗ್ ಮಾಡೋದು, ಕಿಸ್ ಮಾಡೋದು, ಮಾತಾಡೋದು, ಲೈವ್ಲಿ ಆಗಿರೋದಕ್ಕೆ ಪ್ರಯತ್ನ ಪಡೋದು, ಇದನ್ನೆಲ್ಲ ಮಾಡ್ತಾರೆ. ಸೊ ಈ ಒಂದು ಪ್ರಯತ್ನಕ್ಕೆ ನಾನೂ ಕರ್ಗೋಗ್ಬಿಡ್ತೀನಿ. ನಾನೂ ನಾರ್ಮಲ್ ಆಗಿಬಿಡ್ತೀನಿ. ಇಲ್ಲ ಅಂದರೆ ಬಾಯಿಗೆ ಬಂದಂಗೆ ಬೈತಾ ಇರ್ತೀನಿ, ಕೆಲಸ ಮಾಡಿಕೊಂಡೇ ಬೈತಾ ಇರ್ತೀನಿ. ಅವರೂ ಕಡಿಮೆ ಇಲ್ಲ. ಆದಷ್ಟು ನನ್ನನ್ನು ಪ್ರೊವೋಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನಂತರ ಅವರೇ ಬಂದುಬಿಟ್ಟು ಪ್ಯಾಂಪರಿಂಗ್ ಮಾಡ್ತಾರೆ. ನಾನಂತೂ ಅವ್ರ ಮುಖನೂ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ನನ್ನ ಪಾಡಿಗೆ ನಾನು ಬ್ಯುಸಿಯಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲ ಕೆಲಸ ಆಗಿಬಿಟ್ರೆ ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ. ನಿದ್ದೆ ಬರದೇ ಇದ್ರೂ ಮಲ್ಗೋ ಥರ ಆ್ಯಕ್ಟಿಂಗ್ ಮಾಡ್ತೀನಿ ಅಷ್ಟೇ. ಪ್ಯಾಂಪರಿಂಗ್ ಮಾಡೋದು, ಮಾತಾಡೋದಕ್ಕೆ ಪ್ರಯತ್ನ ಪಡೋದು ಅದೆಲ್ಲನೂ ಮಾಡೋದೇ ಇಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ. ಬಟ್ ನಮ್ಮ ಯಜಮಾನ್ರು ಮಾತ್ರ ಯಾವಾಗ ಜಗಳ ಆದ್ರೂ ಏನಾದರೂ ಒಂದು ಮಾಡ್ತಾರೆ ಫ್ರೆಂಡ್ಸ್. ನಾನು ಮಲ್ಕೊಂಡಿದ್ರೆ ನನ್ನ ಪಕ್ಕದಲ್ಲಿ ಮಲ್ಕೊಂಡ್ಬಿಟ್ಟು ಏನು ವಿಷಯ, ಬೇರೆ ಏನು ಕತೆ, ಕಾಮಿಡಿ ಮಾಡೋದು ಹಾಗೆಲ್ಲ ಮಾಡ್ತಾರೆ. ಈ ವಿಷಯದಲ್ಲಿ ನಾನು ತುಂಬ ಅಂದರೆ ತುಂಬ ಲಕ್ಕಿ ಅಂತ ಫೀಲ್ ಆಗುತ್ತೆ. ಯಾಕಂದರೆ ಎಫರ್ಟ್ ಯಾವಾಗ್ಲೂ ನಮ್ಮ ಯಜಮಾನ್ರೇ ಹಾಕ್ತಾರೆ, ನಾನಂತೂ ಹಾಕೋದೇ ಇಲ್ಲ. ನೋಡಿ ಜಗಳ ಎಲ್ಲನೂ ಸಾಲ್ವ್ ಆದಮೇಲೆ ನನಗೋಸ್ಕರ ಬಿಸಿಯಾಗಿ ಟೀ ಮಾಡ್ತಾ ಇದ್ದಾರೆ. ಜಗಳ ಆಗಿರೋ ಕಾರಣದಿಂದ ಬೆಳಿಗ್ಗೆ ನನಗೆ ಟೀ ಸಿಕ್ಕಿಲ್ಲ. ಇವಾಗ ಸಾಲ್ವ್ ಆಯ್ತಲ್ವಾ, ಸೊ ಅದಕ್ಕೆ ಬಂದುಬಿಟ್ಟು ಶುಂಠಿ ಎಲ್ಲನೂ ಜಜ್ಜಿಬಿಟ್ಟು ಆರಾಮಾಗಿ ಟೀ ಮಾಡ್ತಾ ಇದ್ದಾರೆ.
ನಾನು ಪಾತ್ರೆಗಳೆಲ್ಲನೂ ತೊಳೆದು ಇಡ್ತಾ ಇದ್ದೀನಿ. ಈ ಕಿಚನಲ್ಲಿ ಕೆಲಸ ಅಂತ ಬಂದಾಗ ಪಾತ್ರೆಗಳ್ದು ಕೆಲಸ ಡಬಲ್ ಆಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ನಮ್ಮ ಯಜಮಾನ್ರಿಗೆ ಬೈಯೋದು. ನಿನ್ಗೆ ಒಂದೇ ಒಂದು ಕೆಲಸ ಕೊಟ್ಟಿರೋದು. ನೀನು ನಿನ್ನ ಕೆಲಸನ ಟೈಮ್ ಪ್ರಕಾರವಾಗಿ ಮಾಡಿ ಕೊಟ್ರೆ, ನಾನು ಮಿಕ್ಕಿರೋ ಕೆಲಸಗಳೆಲ್ಲನೂ ಆರಾಮಾಗಿ ಮಾಡ್ಕೊಂಡು ಬಿಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ ಫ್ರೆಂಡ್ಸ್. ಕಿಚನಲ್ಲಿ ಚಿಕ್ಕ ಪುಟ್ಟ ಕೆಲಸಗಳು ತುಂಬ ಇರುತ್ತೆ. ಅಡುಗೆ ಪ್ರಿಪೇರ್ ಮಾಡೋದಲ್ದಿರ ಕಿಚನ್ನ ನೀಟಾಗಿ ಇಟ್ಕೋಬೇಕಾಗಿ ಬರುತ್ತೆ. ಪಾತ್ರೆಗಳು ತೊಳಿಬೇಕಾಗಿ ಬರುತ್ತೆ. ಮತ್ತು ಆನ್ ಟೈಮು ಈ ಟೈಮ್ ಪೀರಿಯಡ್ ಅಂತ ಇರುತ್ತೆ ಅಲ್ಲ, ಸೊ ಈ ಟೈಮ್ ಪೀರಿಯಡ್ ಒಳಗಡೆ ಕ್ವಾಲಿಟಿಯಾಗಿ ಎಲ್ಲನೂ ಮಾಡಬೇಕಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಈ ಎಲ್ಲ ಜವಾಬ್ದಾರಿಗಳು ನನ್ನ ಮೇಲೆ ಇರೋದು, ನಮ್ಮ ಯಜಮಾನ್ರ ಮೇಲೆ ಇಲ್ಲ. ಅವ್ರು ಕಸ್ಟಮರ್ಸ್ಗೆ ಟೈಮ್ ಕೊಟ್ಬಿಟ್ಟಿರ್ತಾರೆ. ಆ ಟೈಮಿಗೆ ತಕ್ಕಂಗೆ ನನ್ನ ಹತ್ರ ಬಂದುಬಿಟ್ಟು ರೆಡಿ ಆಯಿತಾ ರೆಡಿ ಆಯಿತಾ ಅಂತ ಕೇಳ್ತಾರೆ. ಅದೂ ತುಂಬ ಇರಿಟೇಟಾಗಿ ಅನಿಸುತ್ತೆ ನನಗೆ. ರೆಡಿ ಆಗ್ತಾ ಇದೆ, ನೀವು ನೋಡಿ ಎಲ್ಬೋರ್ಡ್ ಥರ ಪ್ರಶ್ನೆಗಳನ್ನ ಕೇಳಬೇಡಿ. 1 ವರ್ಷದಿಂದ ಈ ಬಿಸ್ನೆಸ್ನ ಮಾಡ್ತಾ ಇದ್ದೀವಿ, ರೆಡಿ ಆದರೆ ಕಾಣಿಸುತ್ತೆ ಅಲ್ವಾ ಅನ್ನೋ ಥರ ನಾನೂ ಮಾತಾಡ್ತೀನಿ. ಸೊ ಈ ರೀತಿ ಜಗಳ ಮಾಡ್ಕೊಂಡು ಸಹ ನಾವು ಕ್ಲೌಡ್ ಕಿಚನ್ ಬಿಸ್ನೆಸ್ನ ಕ್ವಾಲಿಟಿಯಾಗಿ ಮಾಡಿದ್ದೀವಿ. ಇದೇ ಮೊದಲನೇ ಬಾರಿ ಅಲ್ಲ, ಇನ್ನೂ ಭಾಳಷ್ಟು ಸಲ ನಾವು ಇದೇ ರೀತಿ ಜಗಳ ಮಾಡಿಕೊಂಡು ಬಿಸ್ನೆಸ್ನ ಮಾಡಿದ್ದೀವಿ. ಬಟ್ ನಾನು ಅನಲೈಸ್ ಮಾಡಿದಾಗ ಏನಕ್ಕೆ ಜಗಳ ಆಯಿತು ಅನ್ನೋದನ್ನು ಅನಲೈಸ್ ಮಾಡಿದಾಗ ಈ ಟೈಮ್ ಕೊಡೋದಿದೆಯಲ್ಲ, ಸೊ ಅದರಿಂದಾನೇ ಲೇಟಾಗಿ ಎದ್ದೇಳೋದಾಗಿರ್ಬೋದು, ಇಲ್ಲ ಅಂದರೆ ಕಸ್ಟಮರ್ಸ್ಗೆ ಟೈಮ್ ಕಮಿಟ್ಮೆಂಟ್ ಮಾಡೋದಾಗಿರ್ಬೋದು. ಪ್ರೀ ಆರ್ಡರ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ಇವತ್ತಿನ ನಮ್ಮ ಪರಿಸ್ಥಿತಿ ಹೇಗಿದೆ, ನಾಳೆ ಬೆಳಗ್ಗೆ ಎದ್ಬಿಟ್ಟು ನಾವು ಆನ್ ಟೈಮ್ ಫುಡ್ಡನ್ನು ಪ್ರಿಪೇರ್ ಮಾಡೋದಕ್ಕಾಗುತ್ತಾ, ಆನ್ ಟೈಮ್ ಡೆಲಿವರಿ ಮಾಡೋದಕ್ಕಾಗುತ್ತಾ, ಅದ್ರ ಬಗ್ಗೆ ಯೋಚನೆ ಮಾಡದೇ ಇರೋದಾಗಿರ್ಬೋದು. ಕಾರಣಾಂತರಗಳಿಂದ ನಾವು ಯಾವಾಗಲಾದರೂ ಲೇಟಾಗಿ ಎದ್ದಾಗ ಪ್ರೀ ಆರ್ಡರ್ಸ್ ತಗೊಂಡಿರ್ತೀವಲ್ಲ, ಅವ್ರಿಗೆ ಮೊದಲೇ ಇನ್ಫಾರ್ಮೇಷನ್ ಕೊಟ್ಬಿಟ್ರೆ ಈ ಥರ ಡಿಲೇ ಆಗುತ್ತೆ ಫುಡ್ ಪ್ರಿಪ್ರೇಷನ್ನು, ಏನೋ ಒಂದು ಕಾರಣ ಕೊಟ್ಬಿಟ್ಟು ಸ್ವಲ್ಪ ಟೈಮಲ್ಲಿ ಫ್ಲೆಕ್ಸಿಬಲ್ ಚೇಂಜಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡಾಗ ಸ್ಟ್ರೆಸ್ ಅನ್ನೋದು ಫೀಲ್ ಆಗಲ್ಲ ಅಲ್ವಾ? ನೋಡಿ, ಇವತ್ತಿನ ನಮ್ಮ ಕ್ಲೌಡ್ ಕಿಚನ್ಗೆ ಬೇಕಾಗಿರುವ ಹಿಟ್ಟು ಸೂಪರಾಗಿ ನ್ಯಾಚುರಲ್ ಆಗಿ ಫರ್ಮೆಂಟ್ ಆಗಿದೆ. ಈ ಹಿಟ್ಟನ್ನ ಚಳಿಗಾಲ ಇದ್ರೂ ಇಷ್ಟು ನ್ಯಾಚುರಲ್ ಆಗಿ ಇಷ್ಟು ಸೂಪರಾಗಿ ಫರ್ಮೆಂಟೇಷನ್ ತರಿಸಿದ್ದು ಹೇಗೆ ಅನ್ನೋದನ್ನು ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೀನಿ. ಈ ವ್ಲಾಗಲ್ಲಿ ಸಿಂಪಲ್ಲಾಗಿ ಹೇಳಿಬಿಡ್ತೀನಿ, ಯಾಕಂದರೆ ಎಲ್ಲ ವ್ಲಾಗ್ಸು ಎಲ್ಲರೂ ನೋಡಲ್ಲ. ಆದ ಕಾರಣದಿಂದ ಹಿಟ್ಟನ್ನು ಒಂದು 2 ದಿನದ ಮುಂಚೆನೇ ರುಬ್ಕೊಂಡು ಸ್ಟವ್ ಪಕ್ಕದಲ್ಲಿನೇ ಇಟ್ಬಿಡ್ತೀನಿ. ನಾವು ಅಡುಗೆ ಮಾಡಿದಾಗ್ಲೆಲ್ಲನೂ ಆ ಒಂದು ಹೀಟ್ ಕಿಚನಲ್ಲಿ ಡೆವಲಪ್ ಆಗುತ್ತೆ ಅಲ್ಲ, ಸೊ ಆ ಒಂದು ಹೀಟಿಂದ ನ್ಯಾಚುರಲ್ ಫರ್ಮೆಂಟೇಷನ್ಗೆ ಹೆಲ್ಪ್ ಆಗುತ್ತೆ. ಅದು ಬೇರೆ ನಾವು 2 ದಿನದ ಮುಂಚೆನೇ ಹಿಟ್ಟನ್ನು ರುಬ್ಕೊಂಡಿರೋ ಕಾರಣದಿಂದ ಸ್ವಲ್ಪ ಟೈಮೂ ಸಹ ಫರ್ಮೆಂಟೇಷನ್ಗೆ ಚೆನ್ನಾಗಿ ಸಿಕ್ಕುತ್ತೆ. ನಾವು ಯಾವ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತೀವೋ ಆ ಒಂದು ಪಾತ್ರೆಗಳನ್ನು ಸಹ ಹಿಟ್ಟಿನ ಪಕ್ಕದಲ್ಲಿ ಇಟ್ಟಾಗ ವಾರ್ಮ್ ಟೆಂಪರೇಚರ್ ಅನ್ನೋದು ಡೆವಲಪ್ ಆಗುತ್ತೆ. ಅದರಿಂದನೂ ಸಹ ನ್ಯಾಚುರಲ್ ಫರ್ಮೆಂಟೇಷನ್ ಆಗಿದೆ. ನಾನು ಪ್ರಾಕ್ಟಿಕಲಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇದೆ, ಚಳಿಗಾಲದಲ್ಲಿ ನೀವು ಹಿಟ್ಟನ್ನು ಹೇಗೆ ಫರ್ಮೆಂಟ್ ಮಾಡ್ತೀರಾ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಹೇಳಿದ್ದೀನಿ. ನಾನು ಈ ಬಿಸ್ನೆಸ್ನ ಶುರು ಮಾಡಿದಾಗ ತುಂಬ ಭಯ ಇತ್ತು. ಅಯ್ಯೋ, ಚಳಿಗಾಲದಲ್ಲಿ ನಾನು ಈ ಬಿಸ್ನೆಸ್ನ ಹೇಗೆ ಮಾಡೋದು, ಬರೀ ಸಮ್ಮರಲ್ಲಿ ಮಾತ್ರನೇ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಆವಾಗ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ನಾವು ಒಂದು ಬಿಸ್ನೆಸ್ಸು ಇಲ್ಲಾಂದರೆ ಯಾವುದೇ ಒಂದು ಕೆಲಸವನ್ನು ರಿಪೀಟೆಡ್ ಆಗಿ ಮಾಡ್ತಾ ಬರುವಾಗ ಅದರಲ್ಲಿ ನಮಗೆ ಶಾರ್ಟ್‌ಕಟ್ಸ್ ಗೊತ್ತಾಗ್ಬಿಡುತ್ತೆ. ಡಿಫ್ರೆಂಟ್ ವಿಧಾನಗಳೂ ಸಹ ಗೊತ್ತಾಗುತ್ತೆ. ಸೊ ಅದೇ ರೀತಿಯೇ ನಾನೂ ಈ ಒಂದು ವಿಧಾನವನ್ನು ಅಡಾಪ್ಟ್ ಮಾಡಿಬಿಟ್ಟು ಈ ರೀತಿ ಕೋಲ್ಡ್ ಸೀಸನಲ್ಲಿಯೂ ಸಹ ನ್ಯಾಚುರಲ್ ಫರ್ಮೆಂಟೇಷನ್ ತರಿಸಿ ನಮ್ಮ ಕ್ಲೌಡ್ ಕಿಚನ್ಗೆ ಬೇಕಾದ ಇಡ್ಲಿ ಮತ್ತು ದೋಸೆಸ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ನಮ್ಮ ಕ್ಲೌಡ್ ಕಿಚನ್ ವ್ಯಾಪಾರಕ್ಕೆ ಬೇಕಾದ ಸಾಂಬಾರ್, ಚಟ್ನಿ, ಆಲೂಗಡ್ಡೆ ಪಲ್ಯ ಎಲ್ಲನೂ ರೆಡಿ ಆಗಿದೆ. ಇಡ್ಲೀಸ್ನೂ ಕೂಡ ರೆಡಿ ಆಗಿದೆ. ಇವಾಗ ದೋಸೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಆಲೂ ಸ್ಟಫ್ ದೋಸೆನ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ದೋಸೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಒಂದೇ ಹಿಟ್ಟಲ್ಲಿ 2 ವಿಧಾನದ ದೋಸೆಯನ್ನು ನಾನು ಪ್ರಿಪೇರ್ ಮಾಡ್ತೀನಿ. ಒಂದು ಈ ರೀತಿ ಆಲೂ ಸ್ಟಫ್ ದೋಸೆ, ಇನ್ನೊಂದು ಬಂದುಬಿಟ್ಟು ಸೆಟ್ ದೋಸೆ, ಸ್ಪಾಂಜಿ ಆಗಿರೋ ದೋಸೆನೂ ಪ್ರಿಪೇರ್ ಮಾಡ್ತೀನಿ. ಅದ್ರ ಜೊತೆಗೇ ಇಡ್ಲಿಸೂ ಸಹ ಪ್ರಿಪೇರ್ ಮಾಡ್ತೀನಿ. ಇದ್ರ ಬಗ್ಗೆನೂ ಸಹ ಕಾಮೆಂಟ್ ಬಂದಿತ್ತು. ಸೊ ಅದಕ್ಕೆ ಲಾಸ್ಟ್ ಅಂದರೆ ಪ್ರೀವಿಯಸ್ ವ್ಲಾಗಲ್ಲಿಯೂ ಸಹ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸೊ ಇವಾಗ ಕ್ಲೌಡ್ ಕಿಚನ್ ವ್ಲಾಗ್ ಮಾಡುವ ಕಾರಣದಿಂದ ಇದರಲ್ಲಿಯೂ ಸಹ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇವಾಗ ನೋಡ್ಬೋದು, ಅದೇ ಹಿಟ್ಟಲ್ಲಿನೇ ಸ್ಪಾಂಜಿ ದೋಸೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಬೆಳಗ್ಗೆ ಆರ್ಡರ್ಸಲ್ಲಿ ಅಂದರೆ ಪ್ರೀ ಆರ್ಡರ್ ಬಂದಿತ್ತಲ್ಲ, ಅದರಲ್ಲಿ 9 ಗಂಟೆಗೆ ಒಂದು ಆರ್ಡರ್ ಇತ್ತು, ಮತ್ತು 9:15ಗೆ ಒಂದು ಆರ್ಡರ್ ಇತ್ತು. ಸೊ ಒಂದು ಆರ್ಡರಲ್ಲಿ 16 ಇಡ್ಲೀಸು, ಒಂದು ಸೆಟ್ ದೋಸೆ,
ಇನ್ನೊಂದು ಆರ್ಡರಲ್ಲಿ 4 ಇಡ್ಲೀಸು, 1 ಪ್ಲೇಟು ಆಲೂ ಸ್ಟಫ್ ದೋಸೆ. ಸೊ ಅದಕ್ಕಾಗಿನೇ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ನಮ್ಮ ಯಜಮಾನ್ರು ಸಾಂಬಾರ್, ಚಟ್ನಿ ಎಲ್ಲಾನು ಪ್ಯಾಕ್ ಮಾಡ್ತಾ ಇದ್ದಾರೆ. ಇಡ್ಲೀಸ್ ಈಗಾಗಲೇ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಈ ಸೆಟ್ ದೋಸೆಸ್ ಪ್ರಿಪೇರ್ ಮಾಡಿದ್ಮೇಲೆ ಒಂದು ಸ್ವಲ್ಪ ನನಗೆ ರಿಲ್ಯಾಕ್ಸ್ ಆಗುತ್ತೆ. ಯಾಕಂದರೆ ಮೊದಲ 2 ಆರ್ಡರ್ಸ್‌ನ ಕಂಪ್ಲೀಟ್ ಮಾಡಿದ್ದೀನಿ ಅನ್ನೋ ಒಂಥರ ಫೀಲಿಂಗ್ ಬರುತ್ತೆ. ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಬಿಟ್ಟು ನಂತರ ಬೇರೆ ಆರ್ಡರ್ಸ್‌ನ ಪ್ರಿಪೇರ್ ಮಾಡ್ತೀನಿ. ನಮ್ಮ ಯಜಮಾನ್ರು ಆರ್ಡರ್‌ನ ಡೆಲಿವರ್ ಮಾಡಿಬಿಟ್ಟು ಬರೋಷ್ಟೊಳಗಡೆ ಸ್ವಲ್ಪ ನಾನು ರೆಸ್ಟ್ ಮಾಡಿಬಿಟ್ಟು ನಂತರ ಬೇರೆ ಆರ್ಡರ್ಸ್ ಕಡೆ ಗಮನ ಕೊಡ್ತೀನಿ. ಮತ್ತು ಇದ್ರ ಮಧ್ಯದಲ್ಲಿ ಮಕ್ಕಳಿಗೆ ಬ್ರೇಕ್‌ಫಾಸ್ಟ್ ಮಾಡಿಕೊಡ್ಬೇಕಾಗಿ ಬರುತ್ತೆ. ಹೆಲ್ಪರ್ ಬರ್ತಾರೆ ನೆಲ ಗುಡಿಸಿ ಒರೆಸಿ ಕೊಡೋದಕ್ಕೆ. ಅವ್ರು ಬರೋದಕ್ಕಿಂತ ಮುಂಚೆ ಕರ್ಟನ್ಸ್ ಎಲ್ಲಾನು ಎತ್ತಿ ಮೇಲೆ ಟೈ ಮಾಡಬೇಕಾಗಿ ಬರುತ್ತೆ. ಸೋಫಾಸ್ ಎಲ್ಲಾನು ಸ್ವಲ್ಪ ಕ್ಲೀನ್ ಮಾಡಬೇಕಾಗಿ ಬರುತ್ತೆ. ಬೆಡ್ಸ್ ಕ್ಲೀನ್ ಮಾಡಬೇಕಾಗಿ ಬರುತ್ತೆ. ಬ್ಲ್ಯಾಂಕೆಟ್ಸ್ ಫೋಲ್ಡ್ ಮಾಡಬೇಕಾಗಿ ಬರುತ್ತೆ. ಡೋರ್ ಮ್ಯಾಟ್ಸ್ ಎಲ್ಲಾನು ಎತ್ತಿ ಆಚೆ ಒಣಗಾಕಬೇಕಾಗಿ ಬರುತ್ತೆ. ಸೊ ಈ ಕೆಲಸ ಎಲ್ಲಾನು ಮಾಡ್ಕೋಬೇಕಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಒಂದು ಕಡೆ ಬಿಸ್ನೆಸ್ಸುನು ನಡೀತಾ ಇರುತ್ತೆ. ಇನ್ನೊಂದು ಕಡೆ ಮನೆ ಕೆಲಸನೂ ಸಹ ನಡೀತಾ ಇರುತ್ತೆ. ಸೊ ಎಲ್ಲ ಮ್ಯಾನೇಜ್ ಮಾಡ್ತಾ ಒಂಥರ ಚೆನ್ನಾಗಿದೆ ನಮ್ಮ ಈ ಕ್ಲೌಡ್ ಕಿಚನ್ ಬಿಸ್ನೆಸ್ಸು. ಮಕ್ಳಿಗೂ ಟೈಮ್ ಕೊಡ್ತೀವಿ, ಮನೆನೂ ಸಹ ಅಚ್ಚುಕಟ್ಟಾಗಿ ಇಟ್ಕೊತೀವಿ, ಒಂದು ಕಡೆ ದುಡ್ಡನ್ನು ಸಹ ಸಂಪಾದನೆ ಮಾಡ್ತೀವಿ. ಸೊ ಯಾರ್ಯಾರು ಈ ಕ್ಲೌಡ್ ಕಿಚನ್ ಫುಡ್ ಬಿಸ್ನೆಸ್ನ ಮನೆಯಿಂದ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರೋ, ಮತ್ತು ಯಾರ್ಯಾರು ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದೀರೋ ಅವ್ರಿಗೆಲ್ರಿಗೂ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಈ ಬಿಸ್ನೆಸ್ಸಲ್ಲಿ ತುಂಬ ಪ್ರಾಫಿಟ್ ಇದೆ. ಬಟ್ ಕಷ್ಟ ಅಂತೂ ಡಬಲ್ ಆಗಿರುತ್ತೆ. ಹೆಲ್ಪಿಂಗ್ ಹ್ಯಾಂಡ್ ಬೇಕೇ ಬೇಕಾಗುತ್ತೆ. ಹೆಲ್ಪ್ ಇಲ್ದಿರ ಬಿಸ್ನೆಸ್ ಮಾಡೋದು ತುಂಬ ಕಷ್ಟ. ನನಗೆ ನನ್ನ ಗಂಡನ ಹೆಲ್ಪ್ ಇದೆ. ಸ್ಪೆಷಲಿ ಆರ್ಡರ್ಸ್ ತಗೊಳ್ಳೋದ್ರಲ್ಲಾಗಿರ್ಬೋದು, ಫುಡ್ಡನ್ನ ಪ್ಯಾಕ್ ಮಾಡೋದ್ರಲ್ಲಾಗಿರ್ಬೋದು, ಫುಡ್ಡನ್ನ ಡೆಲಿವರ್ ಮಾಡೋದಾಗಿರ್ಬೋದು, ಕಸ್ಟಮರ್ ಸರ್ವಿಸ್‌ನ ಮೇಂಟೈನ್ ಮಾಡೋದಾಗಿರ್ಬೋದು, ಇದೆಲ್ಲನೂ ನಮ್ಮ ಯಜಮಾನ್ರು ಮಾಡ್ತಾ ಇದ್ದಾರೆ. ಸೊ ಹೆಲ್ಪ್ ಇಲ್ದಿರ ಯಾವುದೇ ಒಂದು ಬಿಸ್ನೆಸ್‌ನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ನಿಮಗೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಇದ್ದರೆ ಮನೆಯಲ್ಲಿ ಪ್ಲೀಸ್ ಗೋ ಅಹೆಡ್ ಆ್ಯಂಡ್ ಮಾಡಿ. ಬೇರೆ ಕಡೆ ಅಂದರೆ ಆಚೆ ಕಡೆ ಶಾಪ್ಸ್ ಎಲ್ಲನೂ ಖರೀದಿ ಮಾಡಿಬಿಟ್ಟು ಬಿಸ್ನೆಸ್ ಮಾಡಿದ್ರೆ ತುಂಬ ಲಾಸ್ ಆಗುತ್ತೆ. ಮನೆಯಿಂದನೇ ಮೊದಲು ಶುರು ಮಾಡಿ ನಂತರ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರು ನೋಡ್ಬೋದು ಯಾವ ರೀತಿ ಫುಡ್ ಡೆಲಿವರಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್‌ನ ಕ್ಯಾಪ್ಚರ್ ಮಾಡಿಬಿಟ್ಟು ನನಗೆ ಕೊಟ್ಟಿದ್ರು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.